ನಮ್ಮ ಲೈಫ್ ಯಾವುದರ ಕಡೆ ಟ್ರಾವೆಲ್ ಮಾಡ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಮನಸ್ಸೆಲ್ಲ ಬರೀ ನೋವೇ ತುಂಬಿದೆ. ಹೀಗೆ ಎಂತಹ ನೋವಿದ್ರೂ ಸಫರಿಂಗ್ ಇದ್ದರೂ ಈ ಸಬ್ಕಾನ್ಷಿಯಸ್ ಮೈಂಡ್ನ ಮೂಲಕ ನಾವು ಸರಿಪಡಿಸ್ಕೊಳ್ಬೋದು. ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ ನಮ್ಮ ಲೈಫ್ನ ಒಂದು ಬುಕ್. ಅದರಲ್ಲಿ ತುಂಬ ಚಾಪ್ಟರ್ಸ್ ಆ್ಯಂಡ್ ಕಂಟೆಂಟ್ಸ್ ಇರುತ್ತೆ. ಥಾಟ್ಸ್, ಬಿಲೀವ್ಸ್, ಥಿಯರೀಸ್, ಹೀಗೆ ಎಲ್ಲ ಕಂಟೆಂಟ್ಸ್ನು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಅನ್ನೋ ಬುಕ್ಕಲ್ಲೇ ಇರುತ್ತೆ. ನೀವೇ ಆ ಬುಕ್ನ ಆಥರ್ ಸಹ. ಆ ಬುಕ್ಕಲ್ಲಿ ನೀವು ಯಾವ ಕಂಟೆಂಟ್ನ ಬರಿತೀರೋ ಅದೇ ರೀತಿಯೇ ಹೊರಗಿನ ಪ್ರಪಂಚದಲ್ಲೂ ನಡ್ಕೊಳ್ತೀರಾ. ಸೊ ಬರೆಯೋ ಕಂಟೆಂಟ್ ಒಳ್ಳೆಯದಾ ಕೆಟ್ಟದಾ ಅಂತ ನಿಮ್ಮ ಪೆನ್ನಲ್ಲೇ ಇದೆ. 2 ಪ್ರಿನ್ಸಿಪಲ್ಸ್ ಇದೆ. ಒಂದು, ನೀವು ನಿಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಯಾವುದನ್ನು ಇಂಪ್ರೆಸ್ ಮಾಡ್ತೀರೋ ಅದೇ ಹೊರಗೆ ಎಕ್ಸ್ಪ್ರೆಸ್ ಆಗುತ್ತೆ. ಇನ್ನೊಂದು, ಈ ಲೈಫಲ್ಲಿ ಯಾಕೆ ತುಂಬ ಕನ್ಫ್ಯೂಷನ್ಸ್ ಆಗುತ್ತೆ ಅಂದರೆ ಕಾನ್ಷಿಯಸ್ ಮೈಂಡ್ ಆ್ಯಂಡ್ ಸಬ್ಕಾನ್ಷಿಯಸ್ ಮೈಂಡ್ನ ಅರ್ಥ ಮಾಡ್ಕೊಳ್ಳದೆ ಇರೋದ್ರಿಂದಾನೇ. ಈ 2 ಪ್ರಿನ್ಸಿಪಲ್ಸ್ನ ನಾವು ಅರ್ಥ ಮಾಡಿಕೊಂಡು ಒಟ್ಟಾಗಿ ಯುನಿಟಿಯಿಂದ ಕೆಲಸ ಮಾಡಿದ್ರೆ ಲೈಫ್ ಮೊತ್ತ ಸಖತ್ತು ಜಾಲಿಯಾಗಿರ್ಬೋದು. ಈ ಪ್ರಿನ್ಸಿಪಲ್ಸ್ನ ಅರ್ಥ ಮಾಡ್ಕೊಳ್ಳದೆ ಸಬ್ಕಾನ್ಷಿಯಸ್ ಮೈಂಡ್ನ ಬಗ್ಗೆ ತಿಳ್ಕೊಳ್ಳದೆ ಬರೀ ನೆಗೆಟಿವ್ ಥಾಟ್ಸ್ ಆ್ಯಂಡ್ ಚೀಪ್ ಥಾಟ್ಸ್ ಹೀಗೆ ಥಿಂಕ್ ಮಾಡಿದ್ರೆ ಖಂಡಿತ ಪಾಸಿಟಿವ್ ಲೈಫ್ನ ನಿಮಗೆ ಬದುಕೋಕ್ಕಾಗಲ್ಲ. ನೆಗೆಟಿವ್ ಐಡಿಯಾಸ್ ಆ್ಯಂಡ್ ಥಾಟ್ಸ್ನ ಯೂಸ್ ಮಾಡಿ ನಮ್ಮನ್ನ ನಾವೇ ಸ್ಟ್ರೆಸ್ ಮಾಡ್ಕೊಳ್ತಿದ್ದೀವಿ. ಎಲ್ಲರನ್ನೂ ಬಾಸ್ನ ರೀತಿ ಆರ್ಡರ್ ಮಾಡಿ ಅವರ ಕಾಲು ಎಳೆದು ಕೆಳಗೆ ಬೀಳಿಸಿ ಬದುಕೋದೇ ಗ್ರೇಟ್ ಥಿಂಗ್. ಕಾಲೇಜಲ್ಲಿ ಜೂನಿಯರ್ಸ್ನ ರ್ಯಾಗ್ ಮಾಡಿ, ಟೀಚರ್ಸ್ನ ಟಾರ್ಚರ್ ಮಾಡಿ, ಅವ್ರನ್ನ ಅಪೋಸ್ ಮಾಡಿ ಮಾತಾಡಿ ಇನ್ಸಲ್ಟ್ ಮಾಡಿದ್ರೇ ನಾವು ದೊಡ್ಡ ಡಾನ್ ಅಂತೆಲ್ಲ ಅಂದ್ಕೊಂಡ್ರೆ ಅದೆಲ್ಲ 100% ರಾಂಗ್. ಬೆಸ್ಟ್ ಲೈಫ್ ಅಂದರೆ ಅದರಿಂದ ನಿಮಗೂ ತೊಂದರೆ ಆಗಬಾರ್ದು, ನಿಮ್ಮ ಸುತ್ತ ಇರೋರಿಗೂ ತೊಂದರೆ ಆಗಬಾರ್ದು. ಕೆಲವು ವರ್ಷಗಳಿಗೆ ಮುಂಚೆ ಒಬ್ರಿಗೆ ಸ್ಕಿನ್ ಕ್ಯಾನ್ಸರ್ ಬಂತು. ಯಾವ ಮೆಡಿಕಲ್ ಥೆರಪಿಯಿಂದನೂ ಅದನ್ನ ಕ್ಯೂರ್ ಮಾಡೋಕ್ಕಾಗಿಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗದೆ ನಾನು ಪ್ರೇಯರ್ನ ಕಡೆ ಹೋದೆ ಅಂತ ಹೇಳ್ತಾರೆ. ಆವಾಗ ಚರ್ಚಲ್ಲಿರೋ ಒಂದು ಪ್ರೀಸ್ಟ್ ಅವರ ವಾಚ್ನ ತೋರಿಸಿ, ಈ ವಾಚ್ನ ಫೈಂಡ್ ಮಾಡಿದವನಿಗೆ ಮೊದಲು ಏನೋ ಒಂದು ಐಡಿಯಾ ಬಂದಿದ್ದರಿಂದಾನೇ ಇದನ್ನ ಕಂಡಿಡ್ದ. ಇದರ ಬಗ್ಗೆ ಎಲ್ಲ ವಿಷಯಗಳು ಅವನಿಗೆ ಗೊತ್ತು. ಆ ವಾಚಲ್ಲಿ ಯಾವ ಪ್ರಾಬ್ಲಮ್ ಬಂದರೂ ಅದನ್ನ ಸರಿಪಡಿಸೋಕ್ಕೆ ಅವನಿಗೆ ಗೊತ್ತು ಅಂತ ಹೇಳ್ತಾರೆ. ಆವಾಗಲೇ ಆಥರ್ಗೆ ಗೊತ್ತಾಗುತ್ತೆ, ದೇಹನ ಕ್ರಿಯೇಟ್ ಮಾಡಿದಂಥ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದರಲ್ಲಿ ಬರೋ ಪ್ರಾಬ್ಲಮ್ಸ್ನ ಕ್ಯೂರ್ ಮಾಡೋದು ಗೊತ್ತು. ಅದರ ಹತ್ರನೇ ಪವರ್ ಇರುತ್ತೆ ಅಂತ ತನ್ನ ಸಬ್ಕಾನ್ಷಿಯಸ್ ಮೈಂಡ್ ಹತ್ರ ಕೋರ್ಕೊಳ್ತಾರೆ. ಹೇಗೆ ಅಂದರೆ, ನನ್ನ ದೇಹ ಆ್ಯಂಡ್ ಅದರಲ್ಲಿರೋ ಆರ್ಗನ್ಸ್ ಎಲ್ಲ ಸಬ್ಕಾನ್ಷಿಯಸ್ ಮೈಂಡಿಂದಾನೇ ಕ್ರಿಯೇಟ್ ಆಯಿತು. ಈ ದೇಹದಲ್ಲಿರೋ ಪ್ರಾಬ್ಲಮ್ಸ್ನ ಹೇಗೆ ಸರಿಪಡಿಸಬೇಕು ಅಂತ ಅದಕ್ಕೆ ಗೊತ್ತು. ಇವಾಗ ಈ ಸಬ್ಕಾನ್ಷಿಯಸ್ ಮೈಂಡ್ ನನ್ನ ಕಾಯಿಲೆನ ಗುಣಪಡಿಸ್ತಿದೆ, ತುಂಬ ಸೂಪರಾಗಿ ವರ್ಕ್ ಆಗ್ತಿದೆ. ಸೊ ನಾನು ಅದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಹೀಗೆ ಒಂದು ದಿನದಲ್ಲಿ 2-3 ಟೈಮ್ಸ್ 5 ಮಿನಿಟ್ಸ್ ಪೀಸ್ಫುಲ್ಲಾಗಿ ಕುಳಿತುಕೊಂಡು ಹೇಳ್ತಾನೆ ಇದ್ದಾರೆ. 3 ಮಂತ್ಸಲ್ಲೇ ಅವರ ಸ್ಕಿನ್ ಕ್ಯೂರ್ ಆಗಿ ನಾರ್ಮಲ್ ಸ್ಟೇಟ್ಗೆ ಬಂತಂತೆ. ಸೊ ನಮ್ಮ ಹತ್ರ ಇರೋ ಅತಿ ದೊಡ್ಡ ಹೀಲಿಂಗ್ ಪವರ್ ನಮ್ಮ ಸಬ್ಕಾನ್ಷಿಯಸ್ ಮೈಂಡೇ.